ಏನ್ರಿ ಅದು ಓಟ್ಸು ಯಪ್ಪ ನಾನ್ ನಿಜವಾಗ್ಲೂ ಇಮ್ಯಾಜಿನೇ ಮಾಡ್ಕೊಂಡಿರ್ಲಿಲ್ಲ 37 ಕೋಟಿ. ಅದು ಬರೀ ನಿನ್ನೆ ನೈಟ್ ವರ್ಗು ಕೌಂಟ್ ಮಾಡಿರೋದಷ್ಟೇನೆ. ಅಂಡ್ ಇನ್ನು ಇವತ್ ಪೂರ್ತಿ ದಿನ ಇದೆ ಅಂಡ್ ನಾಳೆ 10 ಗಂಟೆವರೆಗೂ ಟೈಮ್ ಇದೆ. ಇಮ್ಯಾಜಿನೇ ಮಾಡ್ಕೊಳಕ್ ಆಗ್ತಿಲ್ಲ. ಅಂಡ್ ದಿಸ್ ಇಸ್ ಹಿಸ್ಟ್ರಿ ಕ್ರಿಯೇಟೆಡ್. ಇನ್ ಹಿಂದೆ ಯಾವ್ದು ಬಂದಿಲ್ಲ ಅಂಡ್ ಮುಂದೆ ಯಾವ್ದು ಬರೋದು ಇಲ್ಲ. ಶಾಕ್ ಆಗೋಗ್ಬಿಟ್ಟಿದೀವಿ ಎಲ್ಲ ನೋಡಿ ನಿಜವಾಗ್ಲೂ. ಇನ್ನು ಇವತ್ತಿನ ಓಟು ಮತ್ತೆ ನಾಳೆ 10 ಗಂಟೆವರೆಗೂ ಬರುವಂತ ಓಟ್ಸ್ಗಳನ್ನ ನೋಡ್ಬೇಕು ಅಂತ ತುಂಬಾ ವೈಟ್ ಮಾಡ್ತಾ ಇದೀನಿ ನಾನು. ಗಿಲ್ಲಿಗೆ ಇಷ್ಟೊಂದು ಕ್ರೇಜ್ ಇದೆ ಅಂತ ನಿಜವಾಗ್ಲೂ ಅವ್ನಿಗೆ ಏನಾದ್ರು ಗೊತ್ತಾಯ್ತು ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಫೀಲ್ ಮಾಡ್ಕೊಂತಾನೆ. ಅದನ್ನ ನೋಡೋದಕ್ಕೆ ನಮ್ಗೆಲ್ಲ ಒಂಥರ ಖುಷಿ ಆಗ್ತಿದೆ. ಅಂಡ್ 37 ಕೋಟಿ ಯಪ್ಪ ನನಗ್ ಮಾತೇ ಬರ್ತಾ ಇಲ್ಲ, ಅಷ್ಟು ಖುಷಿ ಆಗ್ತಿದೆ. 37 ಕೋಟಿ ಗುರು. ಲಾಸ್ಟ್ ಸೀಸನ್ ಅಲ್ಲಿ ವಿನ್ನರ್ಗೆ ಬಂದಿರೋದು ಬರೀ 5 ಕೋಟಿ. ಅಂಡ್ ಈ ಸೀಸನ್ ಅಲ್ಲಿ ಗಿಲ್ಲಿಗೆ 37 ಕೋಟಿ. ಅದು ಇನ್ನೂ ಲೋಡ್ ಆಗ್ತಾನೆ ಇದೆ. ಯಪ್ಪ ಇಷ್ಟೊಂದು ಅಭಿಮಾನ ನೆಕ್ಸ್ಟ್ ಲೆವೆಲ್. ನನ್ಗಂತೂ ಸಖತ್ ಖುಷಿ ಆಗ್ತಿದೆ. ನಿಮ್ಗೇನಂತ ಅನ್ಸುತ್ತೆ ಈ ಪ್ರೋಮೋ ನೋಡಿ ಕಾಮೆಂಟ್ ಮಾಡಿ ಬೇಗ. 37 ಕೋಟಿ ಓಟ್ ಅಂದ್ರೆ ಎಲ್ಲಿಂದ ಎಲ್ಲಿ ಗುರು, ಯಾವ ತರ ಓಟ್ ಹಾಕ್ಸಿದಿರ ಯಪ್ಪ. ಸೀರಿಯಸ್ಲಿ ನನಗೆ ಅಷ್ಟೊಂದು ವಿಡಿಯೋ ಕಳಿಸ್ತಾ ಇದ್ರಲ್ಲ, ನಾ ಓಟ್ ಹಾಕಿದೀನಿ ಅಂತ. ನೀವು ಪಟ್ಟಿರೋ ಪರಿಶ್ರಮಕ್ಕೆ ಇವತ್ ಫಲ ಸಿಕ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. 37 ಕೋಟಿ ಓಟು ಕೂಡ ಗಿಲ್ಲಿದೆ ಆಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೀರಿಯಸ್ಲಿ ಗುರು ಯಪ್ಪ. ಅದ ಸುದೀಪಣ್ಣ ಹೇಳಿದ್ದಲ್ಲ ಸ್ಟೇಡಲ್ಲಿ, ಸುದೀಪಣ್ಣ ಹೇಳಿದ ತಕ್ಷಣ ಮೈಯೆಲ್ಲ ಜುಮ್ ಅಂದ್ಬಿಡ್ತು ನನಗೆ. ಈ ರೇಂಜ್ಗೆ ಸುದೀಪ್ ಬಾಸ್ ಮಾತ್ರ 37 ಕೋಟಿ ವೋಟ್ ಬಂದಿದೆ ಫಸ್ಟ್ ವಿನ್ನರ್ಗೆ ಅಂತ ಅಂದಿದ್ದು ಕೇಳಿಸ್ಕೊಂಡ ತಕ್ಷಣನೇ ನನಗೆ ಗೊತ್ತಾಯ್ತು ಇದು ಗಿಲ್ಲಿದೇ ಆಗಿರುತ್ತೆ ವೋಟ್ ಅಂತ ಹೇಳ್ಬಿಟ್ಟು. ನಾಳೆ ಗೆಲ್ಲೋದು ಗಿಲ್ಲಿನೇ ಪಕ್ಕ. ಜೈ ಗಿಲ್ಲಿ. ಗಿಲ್ಲಿ ಅವ್ರಿಗೆ ಇಷ್ಟೊಂದು ಕ್ರೇಜ್ ಬರಲು ಕಾರಣ ಏನು ಗೊತ್ತಾ? ಅವರ ಮನಸ್ಸು. ಒಬ್ಬ ಮನುಷ್ಯ ನಾಟಕದ ಜೀವನ ಬಿಟ್ಟು, ಮೋಸದ ಜೀವನ ಬಿಟ್ಟು ಒಳ್ಳೆ ಮನಸ್ಸಿನಿಂದ ಒಳ್ಳೆ ದಾರಿಯಲ್ಲಿ ನಡೆದ್ರೆ ಅವನಿಗೆ ಇವತ್ತಲ್ಲ ನಾಳೆ ಸಕ್ಸಸ್ ಅನ್ನೋದು ಬಂದೇ ಬರುತ್ತೆ ಅನ್ನೋದಕ್ಕೆ ಉದಾಹರಣೆ ಗಿಲ್ಲಿ ನಟ. ಇಡೀ ಕರ್ನಾಟಕ ಜನತೆನೇ ಕಾಯ್ತಿದೆ ಅವ್ರು ವಿನ್ ಆಗಿ ಬರಲಿ ಅಂತ. ನಮ್ಮೆಲ್ಲರ ಮನಸ್ಸನ್ನು ಗೆದ್ದ ಗಿಲ್ಲಿ ಅವರಿಗೆ ಒಳ್ಳೇದಾಗಲಿ, ಜಯವಾಗಲಿ ಅಂತ ಆಶಿಸೋಣ. ಎಲ್ರು ಗಿಲ್ಲಿ ನಟ ಅವ್ರಿಗೆ ವೋಟ್ ಹಾಕಿದ್ರ? ಖಂಡಿತ ಎಲ್ರು ವೋಟ್ ಹಾಕಿರ್ತೀರಾ ಅಂತಾನೆ ಭಾವಿಸ್ತೀನಿ. ಆದ್ರೆ ಸುದೀಪ್ ಸರ್ ಹೇಳಿರೋ ಹಾಗೆ ಟಾಪ್ 1ಗೂ ಟಾಪ್ 2ಗೂ ಸ್ವಲ್ಪ ಮಾತ್ರ ಡಿಫ್ರೆನ್ಸ್ ಇದೆ ವೋಟಿಂಗ್ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಸೆಕೆಂಡ್ ಚಾನ್ಸ್ ಕೊಡೋದು ಬೇಡ. 37 ಕೋಟಿ ಬಂದಿದೆ, ಹೌದು ಗಿಲ್ಲಿಯವ್ರಿಗೆ ಬಂದಿದೆ, ಬಟ್ ಚಾನ್ಸಸ್ ತಗೊಳ್ಳೋದು ಬೇಡ. ಪ್ರತಿಯೊಬ್ರು ಸ್ಟಿಲ್ ಟೈಮ್ ಇದೆ, 2.5 hours ಟೈಮ್ ಇದೆ. ವೋಟ್ ಮಾಡೋಣ, 10 ಗಂಟೆವರೆಗೂ ಟೈಮ್ ಇದೆ. ಪ್ರತಿಯೊಬ್ರು ಹೋಗಿ ವೋಟ್ ಮಾಡಿ. ಯಾರೆಲ್ಲ ಇನ್ನ ವೋಟ್ ಮಾಡಿಲ್ಲ ಅವ್ರಿಗೆ ಹೇಳಿ ವೋಟ್ ಮಾಡಿಸಿ. ಯಾರಿಗಾದ್ರೂ ವೋಟ್ ಮಾಡಕ್ಕೆ ಬರಲ್ಲ ಅಂತ ಹೇಳಿದ್ರೆ ಹೇಳ್ಕೊಡಿ, ವೋಟ್ ಮಾಡಿಸಿ. ಜಿಯೋ ಸ್ಟಾರ್ ಅಲ್ಲಿ ಹೇಗೆ ವೋಟ್ ಮಾಡೋದು ಅಂತ. ದಯವಿಟ್ಟು ಯಾವುದೇ ಕಾರಣಕ್ಕೂ 37 ಕೋಟಿ ಬಂದ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಸುಮ್ನೆ ಅಂತೂ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಆದಷ್ಟು ನಿಮಗೆ ಗೊತ್ತಿರೋರ ಹತ್ರ ಆಗಿರ್ಬೋದು, ಪ್ರತಿಯೊಬ್ಬರ ಹತ್ರ ವೋಟ್ ಮಾಡಿಸ್ತಾನೆ ಇರಿ. 10 ಗಂಟೆವರೆಗೂ ಟೈಮ್ ಇದೆ. ಯಾವುದೇ ಕಾರಣಕ್ಕೂ ಆ ಚಾನ್ಸ್ ನ ಮಿಸ್ ಮಾಡ್ಕೊಳ್ಳೋದು ಬೇಡ. ವೋಟ್ ಫಾರ್ ಗಿಲ್ಲಿ ಅಂಡ್ ಆಲ್ ದಿ ಬೆಸ್ಟ್. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ